ನಾನು ನಿಮ್ಮ ಭೋಗೇಶ್ ಸೋಲಾಪುರ್. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಮೇಲೆ ನಾನು ಲೈವ್ ಬಂದಿದ್ದೀನಿ. ವಿಷಯ ಕುಟುಂಬ ರಾಜಕಾರಣ, ಡೈನೆಸ್ಟಿಕ್ ಪಾಲಿಟಿಕ್ಸ್. ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಒಂದು ಕುಟುಂಬ ರಾಜಕಾರಣ ಹೆಚ್ಚಾಗ್ತಿದೆ. ಈ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಈ ಒಂದು ಕುಟುಂಬ ರಾಜಕಾರಣ ಬೆಳೆಸುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಅದರಲ್ಲಿ ಇವತ್ತು ದಾವಣಗೆರೆ ಹಾಗೂ ಬಾಗಲಕೋಟು ಉಪಚುನಾವಣೆ ಘೋಷಣೆಯಾಗಿದೆ. ಆ ಒಂದು ಉಪಚುನಾವಣೆಯಲ್ಲಿ ಬಿಜೆಪಿ, ಕಾಂಗ್ರೆಸ್, ಅದರಲ್ಲಿ ಕಾಂಗ್ರೆಸ್ ಒಂದು ಕುಟುಂಬ ರಾಜಕಾರಣ ಬೆಳೆಸ್ತಾ ಇದೆ. ಮೊಟ್ಟ ಮೊದಲು ಹುಟ್ಟಿದ್ದು ಕುಟುಂಬ ರಾಜಕಾರಣ ಕಾಂಗ್ರೆಸ್ನಿಂದ, ಈಗ ಅದು ಬೇರೆ ಬೇರೆ ಪಕ್ಷಗಳಿಗೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಹೀಗಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ಅವಕಾಶ ಇಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ದಾವಣಗೆರೆಯಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗನಾದಂಥ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಸಮರ್ಥ್ ಶಾಮನೂರ್ ಬೇರೆ ಯಾರೂ ಅಲ್ಲ, ಇತ್ತೀಚೆಗೆ ನಿಧನರಾದಂಥ ದಾವಣಗೆರೆ ನಾರ್ತ್ MLA ಆದಂಥ ಶಾಮನೂರ್ ಶಿವಶಂಕರಪ್ಪರ ಮೊಮ್ಮಗ. ಅಂದ್ರೆ ಮಲ್ಲಿಕಾರ್ಜುನ್ ಶಾಮನೂರವರ ಮಗ ಹಾಗೂ MP ಆದಂಥ ಪ್ರತಿಭಾ ಶಾಮನೂರವರ ಮಗ. ನೋಡಿ, ಕುಟುಂಬ ರಾಜಕಾರಣ ಯಾವ ತರ ಇದೆ ಅಂತಂದ್ರೆ, ಶಾಮನೂರ್ ಶಿವಶಂಕರಪ್ಪರವರು ಐದು ಸಲ MLA ಆದಂಥವ್ರು. ಇವಾಗ ದಾವಣಗೆರೆಯಲ್ಲಿ ಅವ್ರ ಕುಟುಂಬದೇ ಶಾಮನೂರ್ ಶಿವಶಂಕರಪ್ಪ ಮಗ MLA ಆಗಿದ್ದಾರೆ. ದಾವಣಗೆರೆ ನಾರ್ತ್ ಅದು. ಇವತ್ತು ಘೋಷಣೆ ಆದಂತ ದಾವಣಗೆರೆ ಸೌತ್ ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ. ಅಷ್ಟೇ ಅಲ್ಲದೆ ಶಾಮನೂರ್ ಶಿವಶಂಕರಪ್ಪ ಅವರ ಸೊಸೆಯಾದಂಥ ಪ್ರತಿಭಾ ಶಾಮನೂರ್ ಅವರು ಕೂಡ MP ಆಗಿದ್ದಾರೆ ದಾವಣಗೆರೆಯಿಂದ. ಅಂದ್ರೆ ಮಲ್ಲಿಕಾರ್ಜುನ್ ಶಾಮನೂರವರ ಧರ್ಮಪತ್ನಿ. ಸೊ ಇವರು ಕೂಡ MP. ಅಂದ್ರೆ ಇವಾಗ ಸಮರ್ಥ್ ಏನಿದಾರಲ್ಲ, ಇವರು ಶಾಮನೂರ್ ಶಿವಶಂಕರಪ್ಪರವರ 3ನೇ ತಲೆಮಾರಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ. ಕುಟುಂಬ ರಾಜಕಾರಣ. ಅದೇ ರೀತಿಯಲ್ಲಿ ಬಾಗಲಕೋಟ್ ಉಪಚುನಾವಣೆಯಲ್ಲಿ ಇತ್ತೀಚೆಗೆ ನಿಧನರಾದಂಥ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ತುಂಬಾ ಪೈಪೋಟಿ 2-3 ದಿನದಿಂದ ಎರಡೂ ಪಕ್ಷಗಳಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿ ಕೊನೆಗೂ ಕಾಂಗ್ರೆಸ್ ಪಕ್ಷದಿಂದ ಒಂದು ಕುಟುಂಬ ರಾಜಕಾರಣಕ್ಕೆ ಒಂದು ನಾಂದಿಯನ್ನು ಹಾಡಿದೆ. ತಮಗೆ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಕರ್ನಾಟಕ ಈ ಒಂದು ಕುಟುಂಬ ರಾಜಕಾರಣದಲ್ಲಿ 4ನೇ ಸ್ಥಾನದಲ್ಲಿದೆ. ಗೊತ್ತಿರಬೇಕು, ಕರ್ನಾಟಕ ಇಡೀ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ. ಯಾವುದರಲ್ಲಿ? ಕುಟುಂಬ ರಾಜಕಾರಣ ಮಾಡೋದ್ರಲ್ಲಿ, ಡೈನೆಸ್ಟಿಕ್ ಪಾಲಿಟಿಕ್ಸ್ 4ನೇ ಸ್ಥಾನ. ಕುಟುಂಬ ರಾಜಕಾರಣ ಇತ್ತೀಚೆಗೆ ಬಂದಂತ ಅಲ್ಲ ಇದು. ಅದರಲ್ಲಿ ಕುಟುಂಬ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಒಂದು ಕುಟುಂಬ ರಾಜಕಾರಣ ಇದೆ. 2025 ಪ್ರಕಾರ ಕಾಂಗ್ರೆಸ್ 38% ಕುಟುಂಬ ರಾಜಕಾರಣ ಮಾಡ್ತಾ ಇದೆ. 38%. ಅದೇ ಬಿಜೆಪಿ 18%. ನಾನು ಕರ್ನಾಟಕದ ಮಾತ್ರ ಮಾತಾಡ್ತಾ ಇದ್ದೀನಿ, ದೇಶ ವಿಷಯ ತಗೋತಾ ಇಲ್ಲ, ಪ್ಯಾನ್ ಇಂಡಿಯಾ ನಾನು ಮಾತಾಡ್ತಾ ಇಲ್ಲ, ಕರ್ನಾಟಕ ವಿಷಯ ಮಾತಾಡ್ತಾ ಇದ್ದೀನಿ. 2025 ಪ್ರಕಾರ ಕರ್ನಾಟಕ 38% ಕುಟುಂಬ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದೆ. 2ನೇ ಸ್ಥಾನದಲ್ಲಿ ಬಿಜೆಪಿ. ಅದೇ ತರ JDS, ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಅಪ್ಪ ಮಕ್ಕಳ ಪಕ್ಷ. ಕುಟುಂಬವೇ ಅಲ್ಲಿ, ಇಡೀ JDS ಕುಟುಂಬ, ದೇವೇಗೌಡ ಕುಟುಂಬನೇ ಅಲ್ಲಿ ಆಳ್ತಾ ಇದೆ. ಹೀಗಾಗಿ ಅದು ಅಪ್ಪ ಮಕ್ಕಳ ಕುಟುಂಬ
ಕುಟುಂಬದ ಪಕ್ಷ ಅಂತ ಹೇಳ್ಬೋದು. ಸೊ ಈ ಒಂದು ಕುಟುಂಬ ರಾಜಕಾರಣದಲ್ಲಿ ನಮ್ಮ ಕರ್ನಾಟಕ 38% ರಾಜಕಾರಣಿಗಳು ಕುಟುಂಬದಿಂದ, ಒಂದೇ ಕುಟುಂಬದಿಂದ ಬಂದಂಥವ್ರು. ಕರ್ನಾಟಕದ ಮೇಲಿಂದ ಹಿಡ್ಕೊಂಡು ಕೆಳಗಡೆ, ನಾರ್ತ್ ಕರ್ನಾಟಕ, ಟಿಪ್ ಆಫ್ ದ ನಾರ್ತ್ ಕರ್ನಾಟಕ ಹಿಡ್ಕೊಂಡು ಕೆಳಗಡೆ ಬರುವವರೆಗೂ ಕುಟುಂಬ ರಾಜಕಾರಣ. ಬೀದರ್ದಿಂದ ಹಿಡ್ಕೊಂಡು ಕೆಲವೊಂದು ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇದ್ದೀನಿ. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅಂದ್ರೆ ಭೀಮರಾವ್ ಮೊನ್ನೆ ನಿಧನರಾದಂಥ ಖಂಡ್ರೆ ಅವರ ಮಗ ಈಶ್ವರ್ ಖಂಡ್ರೆ MLA ಅವರು ಬೀದರ್ದಿಂದ, ಅವ್ರ ಮಗ ಸಾಗರ್ ಖಂಡ್ರೆ MP. ಈ ಕಡೆ ಗುಲ್ಬರ್ಗ ಬಂದ್ರೆ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಮರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು. ಈ ಕಡೆ ಬಿಜಾಪುರಕ್ಕೆ ಬಂದ್ರೆ ಕುಟುಂಬ ರಾಜಕಾರಣ. MB ಪಾಟೀಲ್ ಅವರು ಅವರ ಮಗನ ಬೆಳೆಸ್ತಿದ್ದಾರೆ ರಾಜಕಾರಣದಲ್ಲಿ ಬರೋಕೆ. ಯತ್ನಾಳ್ ತಮ್ಮ ಮಗನನ್ನು ಬೆಳೆಸ್ತಾ ಇದ್ದಾರೆ ರಾಜಕಾರಣದಲ್ಲಿ ಬರೋಕೆ. ಈ ಕಡೆ ಮರಿ MB ಪಾಟೀಲ್, ಈ ಕಡೆ ಮರಿ ಯತ್ನಾಳ್. ಅಗೇನ್ ಡೈನೆಸ್ಟಿಕ್ ಪಾಲಿಟಿಕ್ಸ್. ಈ ಕಡೆ ಬೆಳಗಾವಿಗೆ ಹೋದ್ರೆ ಜಾರಕಿಹೊಳಿ ಫ್ಯಾಮಿಲಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಎಲ್ಲ ಜಾರಕಿಹೊಳಿ ಫ್ಯಾಮಿಲಿ, ಕುಟುಂಬ ರಾಜಕಾರಣ. ಸೊ ಇವರಿಗೆ ಯಾರಿಗೂ ಕಾರ್ಯಕರ್ತರು ಸಿಗ್ತಾ ಇಲ್ಲ ಇವರಿಗೆ. ಇತ್ತೀಚೆಗಿನ ಆಗಲೇ ಸಾಯಂಕಾಲ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಯಾರಿಂದ? ಸತೀಶ್ ಜಾರಕಿಹೊಳಿಯಿಂದ. ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ಲಲ್ಲ. ನೋಡಿ, ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ಲಲ್ಲ, ಹಾಗಾಗಿ ನಾವು ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಯಾವ ತರ ಅವರು ತಮ್ಮ ಮಗಳಿಗೆ ಏನು MP ಮಾಡೋದಲ್ಲ ಆ ತರ. ಅದೇ ಕುಟುಂಬದಿಂದ ಬಂದವರಿಗೆ ಮಾತ್ರ ಟಿಕೆಟ್ ಸಿಕ್ಕರೆ ಗೆಲ್ತಾರೆ, ಇಲ್ಲ ಗೆಲ್ಲಲ್ಲ ಅಂತ ಹೇಳ್ತಾರೆ. ಇದು ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅಂದ್ರೆ ಯಾರು ಟಿಕೆಟ್ ಕೇಳಬಾರದು ಕಾರ್ಯಕರ್ತರು, ನಾವೇ ಗೆಲ್ಬೇಕು, ನಾವೇ ನಿಲ್ಬೇಕು, ಅಪ್ಪ ಮಗ ಮೊಮ್ಮಕ್ಕಳು ಇವರೇ ನಿಲ್ಬೇಕು. JDS ಪಕ್ಷದಲ್ಲಿ ಕುಟುಂಬ ರಾಜಕಾರಣ. HD ದೇವೇಗೌಡ ಅವರು ಪ್ರಧಾನಮಂತ್ರಿ, HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, HD ರೇವಣ್ಣ ಅವರು ಮಂತ್ರಿ MLA, ಅವ್ರ ಮಗ ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ರೇವಣ್ಣ, ಅವ್ರು ಕೂಡ MP ಆಗಿದ್ದವರು. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು, HD ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು MLA ನಿಂತಿದ್ರು, MP ನಿಂತಿದ್ರು, ಸೋತರು. ಆ ಮಾತು ಬೇರೆ. ಬಟ್ ಹೀಗೆ ಕುಟುಂಬ ರಾಜಕಾರಣದಲ್ಲಿ ನಮ್ಮ ಮೂರು ಪಕ್ಷಗಳು, JCB ಪಕ್ಷಗಳು ಮುಳುಗೋಗಿವೆ. ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣ, ಫ್ಯಾಮಿಲಿ ಪಾಲಿಟಿಕ್ಸ್, ಕಂಪ್ಲೀಟ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್. ಕಾರ್ಯಕರ್ತರಿಗೆ ಇವರಿಗೆ ಟಿಕೆಟ್ ಕೊಡಿ ಯೋಗ್ಯತೆ ಇಲ್ಲ ಈ ಪಕ್ಷಗಳಿಗೆ. ದಾವಣಗೆರೆ ಬೈಪೋಲ್, ಬಾಗಲಕೋಟೆ ಬೈಪೋಲ್, ಮತ್ತೆ ಇಲ್ಲಿ ಕುಟುಂಬ ರಾಜಕಾರಣ. ಬಿಜೆಪಿದಲ್ಲಿ ಹಿರಿಯ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪ ಅವರು, ಅವರ ಮಗ BY ವಿಜೇಂದ್ರ ಅವರು ಇವಾಗ MLA ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು. ಇನ್ನೊಬ್ಬ ಮಗ BY ರಾಘವೇಂದ್ರ ಅವರು ಶಿವಮೊಗ್ಗದಿಂದ MP. ಸಿದ್ದರಾಮಯ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು, ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಹೋದ ಸಲ MLA ಆಗಿದ್ರು. ಈ ಸಲ ಅವ್ರ ಸ್ಥಳನ ಸಿದ್ದರಾಮಯ್ಯ ಅವರು ಬಿಟ್ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವ್ರ ತಮ್ಮ DK ಸುರೇಶ್ MP ಆದವರು. ಎಲ್ಲಾನು ಕುಟುಂಬ ರಾಜಕಾರಣ. ಬಸವರಾಜ ಬೊಮ್ಮಾಯಿ, ಎಸ್ ಆರ್ ಬೊಮ್ಮಾಯಿ ಅವ್ರ ಮಗ, ಮಾಜಿ ಮುಖ್ಯಮಂತ್ರಿ ಆದಂತ SR ಬೊಮ್ಮಾಯಿ ಅವ್ರ ಮಗ ಬಸವರಾಜ ಬೊಮ್ಮಾಯಿ. ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಟಿಕೆಟ್ ಕೊಟ್ಟಿದ್ವಿ, ಸೋತರು. ಮತ್ತೆ ಕುಟುಂಬ ರಾಜಕಾರಣ.
ಸೊ ಈ ತರ ಕರ್ನಾಟಕ ರಾಜಕೀಯದಲ್ಲಿ ಕುಟುಂಬ ರಾಜಕಾರಣವನ್ನು ಬೆಳೆಸ್ತಾ ಇದ್ದಾರೆ ಎಂದು, ಮತ್ತೆ ಇದಕ್ಕೆ ಸಪೋರ್ಟ್ ಮಾಡೋ ಜನನೂ ಇದ್ದಾರೆ. ಯಾಕಂದ್ರೆ ಈ ಒಂದು ಕುಟುಂಬ ರಾಜಕಾರಣ ಜಾತಿ, ಒಂದು ವೋಟ್ ಬ್ಯಾಂಕ್, ಈ ಒಂದು ಪ್ರಾಬಲ್ಯತೆ ಹೊಂದಿದೆ. ಜಾತಿ ಸಮೀಕರಣ ಆಗಿರ್ಬೋದು, ವೋಟ್ ಬ್ಯಾಂಕ್ ಆಗಿರ್ಬೋದು, ಈ ವಿಷಯದಲ್ಲಿ ಕುಟುಂಬ ರಾಜಕಾರಣದಲ್ಲಿ ಕರ್ನಾಟಕ ಮುಳುಗಿದೆ ಅಂತಂದ್ರೆ ಇದಕ್ಕೆ ಜನರು ಕೂಡ ಇದನ್ನ ಮತದಾರರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮೈಸೂರು ಸಂಸ್ಥಾನ ಇದ್ದಾಗ ಅಂದ್ರೆ 1956 ಮುಂಚೆ, ಅವಾಗ ಕೂಡ ಒಡೆಯರ್ ಸಂಸ್ಥೆಯವರು ರಾಜಕೀಯದಲ್ಲಿ ಬಹಳ ಪ್ರಬಲರಾಗಿದ್ರು. ಅವ್ರ ಕುಟುಂಬದವರೇ, ಅವ್ರ ಕುಟುಂಬ ಸದಸ್ಯರುಗಳೇ ಮಂತ್ರಿಗಳು ಆಗಿರ್ತಿದ್ರು, ಅಥವಾ ದಿವಾನರ ಮಕ್ಕಳ ಅಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಿದ್ರು. ಹೆಚ್ಚಿನ ಒಂದು ಹುದ್ದೆಗಳಲ್ಲಿ ಒಡೆಯರ್ ಸಂಸ್ಥಾನದವರಾಗಿರ್ಬೋದು ಅಥವಾ ದಿವಾನರಾಗಿರ್ಬೋದು, ಇವ್ರ ಕುಟುಂಬದವರೇ ಒಂದು ರಾಜಕೀಯದಲ್ಲಿ ಪ್ರವೇಶಿಸಿದ್ರು. ಬಟ್ 1990 ನಂತರ ಈ ಒಂದು ಮಾಡರ್ನೈಸ್ಡ್ ಪಾಲಿಟಿಕ್ಸ್ ಅಂತ ಏನಾಯ್ತು. ಸೊ ಈ ಮಾಡರ್ನೈಸ್ಡ್ ಪಾಲಿಟಿಕ್ಸ್ ನಲ್ಲಿ ಅಂದ್ರೆ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕುಟುಂಬದವರು ಕೂಡ ಸುಮಾರು ರಾಜಕೀಯದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ರು, ದೇವರಾಜ್ ಅರಸ್ ಅವರು. ಅದಾದ್ಮೇಲೆ ಈ ಒಂದು ಕುಟುಂಬ ರಾಜಕಾರಣ ಅನ್ನೋದು ಒಂದು ಹೆಚ್ಚಿನ ಒಂದು ಮಾಡರ್ನೈಸ್ ಪಾಲಿಟಿಕ್ಸ್ ನಲ್ಲಿ ಒಂದು ಹೆಚ್ಚಿನ ವೇಗದಲ್ಲಿ ಬೆಳೀತಾ ಬಂತು. ಕುಟುಂಬ ರಾಜಕಾರಣ ಕುಟುಂಬದವರಿಗೆ ಮಾತ್ರ ಟಿಕೆಟ್ ಕೊಡುವುದು ಅಂತೇಳಿ ಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಅವ್ರ ಮಗನು ಕೂಡ MLC ಇದ್ದಾರೆ, ಇವಾಗ MLC ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗೆ ಲಿಸ್ಟ್ ಮಾಡ್ಕೋತೋದ್ರೆ ಸಾಕಷ್ಟು ಜನ ಇದ್ದಾರೆ. ಬಟ್ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ, ಸ್ವತಂತ್ರ ಸಿಕ್ಕ ಮೇಲೆ ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣ ಬೆಳೆಸ್ತಾ ಬಂತು. ಕಾಂಗ್ರೆಸ್ ಪಕ್ಷ ಬೆಳೆಸ್ತಾ ಬಂತು. ಯಾಕಂದ್ರೆ ಕುಟುಂಬ ರಾಜಕಾರಣ ಬಂದಿದ್ದೇ, ಹೆಚ್ಚು ಪ್ರಬಲವಾಗಿ ಬಂದಿದ್ದೇ ಈ ಕಾಂಗ್ರೆಸ್ ಪಕ್ಷದಿಂದ. ಅದಕ್ಕೆ ಕರ್ನಾಟಕ ಇಡೀ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ ಈ ಕುಟುಂಬ ರಾಜಕಾರಣದಲ್ಲಿ. ಮೊದಲನೇದು ತಮಿಳುನಾಡು, ಎರಡನೇದು ಬಿಹಾರ್. ತಮಿಳುನಾಡು ಮೊದಲನೇದಾದ್ರೆ ಎರಡನೇದು ಬಿಹಾರ್, ಮೂರನೇದು ಉತ್ತರ ಪ್ರದೇಶ್, 4ನೇದು ಕರ್ನಾಟಕ. ಸೊ ಕರ್ನಾಟಕ ಇಡೀ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಈ ಒಂದು ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ನೋಡಿ, 4ನೇ ಸ್ಥಾನ ಇಡೀ ದೇಶದಲ್ಲಿ, 4ನೇ ಸ್ಥಾನ ನಮ್ಮ ಕರ್ನಾಟಕ. ಇಷ್ಟ್ರ ಮೇಲೆ ತಿಳ್ಕೊಂಬಿಡಿ, ನಮ್ಮ ಕಾರ್ಯಕರ್ತರು ಈ ಪಕ್ಷಗಳು ಏನ್ ದುಡಿತಿದಾರಲ್ಲ, ಇವರು ಎಷ್ಟರ ಮಟ್ಟಿಗೆ ಇವರು ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ, ಎಷ್ಟರ ಮಟ್ಟಿಗೆ ಇವರು ತಮ್ಮ ಪಕ್ಷ ಕಾರ್ಯಕರ್ತರನ್ನ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿರುತ್ತೆ. ಕಾಂಗ್ರೆಸ್ 38% ಇದೆ, ಬಿಜೆಪಿ 18% ಇದೆ ಈ ಒಂದು ಕುಟುಂಬ ರಾಜಕಾರಣ ಮಾಡೋದ್ರಲ್ಲಿ. ಕಾಂಗ್ರೆಸ್ ಈ ಒಂದು ಸ್ವತಂತ್ರ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೊಂದು ಕುಟುಂಬ ಆಧಾರಿತ ಒಂದು ನಾಯಕತ್ವ ಪ್ರಾರಂಭವಾಯಿತು. ಕಾಂಗ್ರೆಸ್ನಲ್ಲಿ ಕುಟುಂಬ ಆಧಾರಿತ ಒಂದು ನಾಯಕತ್ವ, ಬೇಸ್ಡ್ ಆನ್ ಫ್ಯಾಮಿಲಿ ಪಾಲಿಟಿಕ್ಸ್, ಒಂದು ಪಾಲಿಟಿಕ್ಸ್ ಅನ್ನ ಹೊಸದಾಗಿ ಶುರು ಮಾಡಿದ್ರು ಕಾಂಗ್ರೆಸ್ನಿಂದ. ಮೇಲಿಂದ ಹಿಡ್ಕೊಂಡು ಕೆಳಗಿಂದ ಇಡೀ ದೇಶದಲ್ಲಿ. ಅದರಲ್ಲಿ ದೇವರಾಜ್ ಅರಸು ಅವರು 1972 ಏನು CM ಇದ್ರು, ಅವರ ಒಂದು ಕುಟುಂಬದಲ್ಲೂ ಕೂಡ ಸಾಕಷ್ಟು ರಾಜಕೀಯಕ್ಕೆ ಬಂದರು. ಅವ್ರ ಕುಟುಂಬದವರು ಮತ್ತು ಸಂಬಂಧಿಕರು ಕೂಡ ರಾಜಕೀಯದಲ್ಲಿ ಪ್ರವೇಶಿಸಿದ್ರು. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಬಂದರು ಮುಖ್ಯಮಂತ್ರಿ ಆಗಿ 1983ರಲ್ಲಿ. ಆಮೇಲೆ S. ಬಂಗಾರಪ್ಪ ಅವರು ಬಂದರು 1992ರಲ್ಲಿ. ಸೊ ಈ 1990 ನಂತರ ಏನಿದೆಯಲ್ಲ, ಈ 1990ನಲ್ಲಿ ಈ ಒಂದು ಕುಟುಂಬ ರಾಜಕಾರಣ ಒಂದು ಮಾಡರ್ನೈಸ್ ಪಾಲಿಟಿಕ್ಸ್ ನಲ್ಲಿ ಒಂದು ಸಾಮಾನ್ಯವಾಗಿ ಬೆಳೆಯೋಕೆ ಬಂತು. ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಅವರು ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಅವ್ರ ಕುಟುಂಬದಿಂದ ಕೂಡ ರಾಜಕೀಯದಲ್ಲಿ ಒಂದು ಸಕ್ರಿಯವಾಗಿದ್ದರು. ಆಮೇಲೆ JDS ಅಂತ ಗೊತ್ತೇ ಇದೆ, JDS ಅಪ್ಪ ಮಕ್ಕಳ ಪಕ್ಷ ಅಂತಾನೆ ಕರಿತೀವಿ.
ಸೊ ಅದರಲ್ಲಿ 2023 ಏನಾಗ್ಬಿಟ್ಟಿದೆ, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಜನ MLA MPs ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣ ಮಕ್ಕಳಿಗೆ MLA ರಾಜಕಾರಣ ಮಕ್ಕಳಿಗೆ MP ಆಗ್ಬಿಟ್ರು. ಇವನ್ 2024 ಒಂದು ಲೋಕಸಭೆ ಎಲೆಕ್ಷನ್ ಕೂಡ ಈ ಒಂದು ರಾಜಕಾರಣ ಮಕ್ಕಳಿಗೆ ಹೆಚ್ಚಿನ ಒಂದು ಟಿಕೆಟ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. 2023 ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು ಅಥವಾ 2024 ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು. ಇದರಲ್ಲಿ ಹೆಚ್ಚು ಒಂದು ಟಿಕೆಟ್ ಕೊಡುವಂತ ಪ್ರಯತ್ನ. ಅದರಲ್ಲಿ ಯಡಿಯೂರಪ್ಪ ಮಗ ರಾಘವೇಂದ್ರ ಅವರು, ಸತೀಶ್ ಜಾರಕಿಹೊಳಿ ಮಗಳು, ಈಶ್ವರ್ ಖಂಡ್ರೆ ಅವ್ರ ಮಗ. ಸೊ ಈ ತರ ಒಂದು ಹೊಸ ಮುಖಗಳನ್ನ ರಾಘವೇಂದ್ರ ಅವರು ಎರಡನೇ ಮೂರನೇ ಸಲ ಆಗಿದ್ದಾರೆ ಆಮದ್ ಬೇರೆ, ಬಟ್ ಸಾಗರ್ ಖಂಡ್ರೆ ಅವರು ಮತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಈ ತರ ಒಂದು ಹೊಸ ಮುಖ ತಮ್ಮ ಮಕ್ಕಳಿಗೆ ಒಂದು ಟಿಕೆಟ್ ಕೊಡುವಂತ ಪ್ರವೃತ್ತಿ. ಅದಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಕಾರ್ಯಕರ್ತರಿಗೆ ಕೊಟ್ರೆ ಗೆಲ್ಲಲ್ಲ, ಅದಕ್ಕೆ ನಾವು ಕುಟುಂಬದವ್ರಿಗೆ ಕೊಡ್ತಾ ಇದೀವಿ, ಅಂದ್ರೆ ಅವ್ರ ಕುಟುಂಬ ರಾಜಕೀಯ ಬಳಸ್ತಾ ಇದೀವಿ ಅಂತ ಇವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಈ ತರ ಒಂದು ರಾಜಕೀಯ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಇಷ್ಟರ ಮಟ್ಟಿಗೆ ಕಾರ್ಯಕರ್ತರಿಗೆ ಇವರ ಸ್ಥಾನ ಎಲ್ಲಿಟ್ಟಿದ್ದಾರೆ? ಕಾರ್ಯಕರ್ತರ ಸಾಮಾನ್ಯ ಇವ್ರಿಗೋಸ್ಕರ ಈ ಒಂದು ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿಯುವಂತ ಪಕ್ಷದ ಕಾರ್ಯಕರ್ತರಿಗೆ ಇವರು ಎಲ್ಲಿಟ್ಟಿದ್ದಾರೆ, ಇವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅನ್ನೋದು ಈ ಪಕ್ಷದಲ್ಲಿ ದುಡಿತಾ ಇರುವಂತ ನಿಷ್ಠಾವಂತ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಕೊಡಿ ಕಾರ್ಯಕರ್ತರಿಗೆ ಟಿಕೆಟು, ಅವರು MLA ಆಗ್ಲಿ, ಸಾಮಾನ್ಯ ಜನ ಮಕ್ಕಳು MLA ಆಗ್ಲಿ, ಕೂಲಿ ಕಾರ್ಮಿಕರ ಮಕ್ಕಳು MLA ಆಗ್ಲಿ, MP ಆಗ್ಲಿ, ಯಾಕೆ ಕೊಡಲ್ಲ ನೀವು ಟಿಕೆಟ್ ಅವರಿಗೆ? ಕೊಡಿ. ಅದನ್ನ ಬಿಟ್ಟು ನೀವು ಕುಟುಂಬ ರಾಜಕಾರಣ ಬಳಸ್ತಾ ಇದ್ದೀರ. ಇದಕ್ಕೆ ಸಪೋರ್ಟ್ ಕೂಡ ಜನರು ಮಾಡ್ತಾರೆ. ದಯವಿಟ್ಟು ಮತ ಬಾಂಧವರಿಗೆ ನಾನು ಮನವಿ ಮಾಡಿಕೊಳ್ಳೋದು ಒಂದೇ, ಈ ಒಂದು ಕುಟುಂಬ ರಾಜಕಾರಣವನ್ನು ತಾವು ತಿರಸ್ಕರಿಸಬೇಕು. ಯು ಹ್ಯಾವ್ ಟು ರಿಜೆಕ್ಟ್ ದಿಸ್ ಡೈನೆಸ್ಟಿಕ್ ಪಾಲಿಟಿಕ್ಸ್. ಈ ಒಂದು ಡೈನೆಸ್ಟಿಕ್ ಪಾಲಿಟಿಕ್ಸ್ ಅನ್ನ ತಾವು ರಿಜೆಕ್ಟ್ ಮಾಡಬೇಕು. ಅಂದಾಗ ಮಾತ್ರ ಈ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ, ದುಡಿದಂತ ಒಂದು ಪಕ್ಷಕ್ಕೆ ಹಗಲು ರಾತ್ರಿ ಇಷ್ಟು ವರ್ಷ ದುಡಿದಂತ ಕಾರ್ಯಕರ್ತರಿಗೆ ಒಂದು ಒಳ್ಳೆ ಸ್ಥಾನ ಸಿಗ್ಬೇಕಂದ್ರೆ ಈ ಒಂದು ಡೈನೆಸ್ಟಿಕ್ ಪಾಲಿಟಿಕ್ಸ್ಗೆ, ಈ ಒಂದು ಕುಟುಂಬ ರಾಜಕಾರಣ ನಾವು ತಿರಸ್ಕರಿಸಬೇಕು. ತಮಿಳ್ನಾಡು ಯಾಕೆ ಫಸ್ಟ್ ಅಂತ ಹೇಳಿದೆ? ತಮಿಳ್ನಾಡು ಏನಿದೆ, 1949 ಅಲ್ಲಿ ಇರೋದು ಎರಡೇ ಪಕ್ಷ, ಒಂದು DMK ಒಂದು AIADMK. ಈ DMK ದಿಂದ ಒಡೆದು ಬಂದಂತ ಪಕ್ಷ AIADMK. DMK ಸ್ಥಾಪನೆ ಆಗಿದ್ದು 1949ರಲ್ಲಿ. ಅನುದರಾಯ್, CN ಅನುದರಾಯ್ ಅಂತ ಹೇಳಿ DMK ಪಕ್ಷವನ್ನು ಸ್ಥಾಪಿಸಿದ್ರು. ಅವರು ಒಂದು ಕ್ಯಾಬಿನೆಟ್ ಇದ್ದಂತ ಆಮೇಲೆ ಬಂದ್ರು ಕರುಣಾನಿಧಿ. ಈ ಒಂದು ಅನ್ನೋದ್ರಾಯ್ ಮರಣ ಆದ್ಮೇಲೆ ಬಂದವರು ಕರುಣಾನಿಧಿ 1969ರಲ್ಲಿ. ಕರುಣಾನಿಧಿ ಅವರು 5 ಸಲ ಚೀಫ್ ಮಿನಿಸ್ಟರ್ ಆಗಿದ್ರು ತಮಿಳುನಾಡು, 5 ಸಲ. ಸೊ 5 ಸಲ ಮುಖ್ಯಮಂತ್ರಿ ಆದಂತ ಕರುಣಾನಿಧಿ ಅವರು ಬಂದ ಮೇಲೆ, ಅವರ ಒಂದು ಮರಣ ಹೊಂದಿದ ಮೇಲೆ ತಮಿಳುನಾಡಿನಲ್ಲಿ ನಡೀತಾ ಇರೋದು ಡೈನೆಸ್ಟಿಕ್ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ. ಕರುಣಾನಿಧಿ ಅವ್ರ ಮಗ MK ಸ್ಟಾಲಿನ್ ಮುಖ್ಯಮಂತ್ರಿ, ಅವ್ರ ಮಗ ಅವನು ಕೂಡ ಯುವ ಮುಖಂಡ, ಅವನು ಕೂಡ ಒಬ್ಬ ಮಂತ್ರಿ ಇದ್ದಾನೆ. ಕರುಣಾನಿಧಿ ಅವ್ರ ಮಗಳು ಕನಿಮೊಯಿ, ಅವರು ಕೂಡ ಒಂದು ರಾಜ್ಯಸಭೆ MP ಇದ್ದಾರೆ, ಮಂತ್ರಿ ಆಗಿದ್ದವರು. ಕರುಣಾನಿಧಿಯವರ ಸೋದರಳೆಯ ದಯಾನಿಧಿ ಮಾರನ್, ಅವರು ಕೂಡ ಒಬ್ಬ ಪ್ರಭಾವಿ ನಾಯಕರು ತಮಿಳುನಾಡಲ್ಲಿ. ಹೀಗಾಗಿ ತಮಿಳುನಾಡು ಫುಲ್ಲಿ ಅಂಡರ್ ಕಂಟ್ರೋಲ್ ಆಫ್ DMK. AIADMK ಅಷ್ಟೊಂದು ಕುಟುಂಬ ರಾಜಕಾರಣ ನಾವು ನೋಡಿಲ್ಲ. ಯಾಕಂದ್ರೆ AIADMK DMK ದಿಂದ ಬೇರ್ಪಟ್ಟಂತ ಒಂದು ಪಕ್ಷ. ಇದು 1972ರಲ್ಲಿ ಹುಟ್ಟಿದಂತ ಪಕ್ಷ AIADMK. ಆಮೇಲೆ ಇವಾಗ ಸದ್ಯಕ್ಕೆ AIADMK, ಆಮೇಲೆ ಜಯಲಲಿತಾ ಅವರು ಬಂದರು. ಆಮೇಲೆ ಅವ್ರು ಜಯಲಲಿತಾ ಅವ್ರು ಹೋದ್ಮೇಲೆ ಪನ್ನೀರ್ ಸೆಲ್ವಂ ಆದ್ರು, ಮತ್ತೆ OPS ಮತ್ತೆ EPS ಇಬ್ಬರು ಒಂದು ಕಚ್ಚಾಟದಿಂದ AIADMK ಮತ್ತೆ ಇಬ್ಬಾಗವಾಗಿದೆ. ಸೊ ಇಲ್ಲಿ ಅಷ್ಟೊಂದು ನಾವು ಕುಟುಂಬ ರಾಜಕಾರಣ AIADMK ಕಾಣಂಗಿಲ್ಲ. ಬಟ್ DMK ಇಸ್ ಕಂಪ್ಲೀಟ್ಲಿ ಕಂಟ್ರೋಲ್ ಬೈ ಡೈನೆಸ್ಟಿಕ್ ಪಾಲಿಟಿಕ್ಸ್. DMK ಮುಖ್ಯಮಂತ್ರಿ ಆದಂತ ಸದ್ಯಕ್ಕೆ MK ಸ್ಟಾಲಿನ್ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಕನಿಮೊಯಿ ಆಗಿರ್ಬೋದು, ಇವೆಲ್ಲ ಕುಟುಂಬ ರಾಜಕಾರಣ. ಸೊ ಅದಕ್ಕೆ ತಮಿಳುನಾಡಿನಲ್ಲಿ
ಒಂದನೇ ಸ್ಥಾನ ಇದೆ ದೇಶದಲ್ಲಿ. ಅದಾದ ನಂತರ ಬಿಹಾರದ ರಾಜಕೀಯ, ಬಿಹಾರ್ ಪಾಲಿಟಿಕ್ಸ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇಟ್ ಇಸ್ ಕಂಟ್ರೋಲ್ಡ್ ಬೈ JDU ಅಂಡ್ RJD. BJP ಕಾಂಗ್ರೆಸ್ ಅಲ್ಲಿ ಹೆಸರಿಗೆ ಮಾತ್ರ, ಅಲ್ಲಿರೋದು ಒಂದು ರೀಜನಲ್ ಪಾಲಿಟಿಕ್ಸ್ RJD ಮತ್ತೆ JDU ಮಧ್ಯೆ. RJD ಲಾಲೂ ಪ್ರಸಾದ್ ಯಾದವ್ ಅವರದು, JDU ಅವರು ನಿತೀಶ್ ಕುಮಾರ್ ಅವರು ತಮ್ಮ ಮಕ್ಕಳಿಗೆ ಬೆಳೆಸಿದ ಕುಟುಂಬ ರಾಜಕಾರಣ. ಲಾಲೂ ಪ್ರಸಾದ್ ಯಾದವ್ ಕೂಡ ತಮ್ಮ ಮಕ್ಕಳಿಗೆ ಒಂದು ರಾಜಕಾರಣ ಬೆಳೆಸಿ. ಹೀಗಾಗಿ ಬಿಹಾರದಲ್ಲಿ ಕಂಪ್ಲೀಟ್ಲಿ ಡೈನೆಸ್ಟಿಕ್ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ, ಫ್ಯಾಮಿಲಿ ಪಾಲಿಟಿಕ್ಸ್. ಆಶ್ಚರ್ಯ ಅಂತಂದ್ರೆ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ. ಇದು ಎಲ್ಲರೂ ತಿಳ್ಕೊಬೇಕಾದಂತ ವಿಷಯ. ನಮ್ಮ ಕರ್ನಾಟಕ ಇಡೀ ದೇಶದ 4ನೇ ಸ್ಥಾನದಲ್ಲಿ, ಒಂದು ಕುಟುಂಬ ರಾಜಕಾರಣದಲ್ಲಿ ನಂಬರ್ 4th. ಕರ್ನಾಟಕ ಸ್ಟ್ಯಾಂಡ್ಸ್ ಅಟ್ 4th ಪೊಸಿಷನ್ ಇನ್ ಡೈನೆಸ್ಟಿಕ್ ಪಾಲಿಟಿಕ್ಸ್. ಈ ಒಂದು ಕುಟುಂಬ ರಾಜಕಾರಣದಲ್ಲಿ ಕರ್ನಾಟಕ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ ಅನ್ನೋದು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ವಿಜಯಪುರ ಜನತೆಗೆ ಗೊತ್ತಾಗಬೇಕು. ವಿಜಯಪುರದಲ್ಲೂ ಕೂಡ, ವಿಜಯಪುರ ಹೊರತಾಗಿ ನಾನು ಹೇಳ್ತಾರೆ, ವಿಜಯಪುರದಲ್ಲೂ ಕೂಡ ಕುಟುಂಬ ರಾಜಕಾರಣ ಬಳಸ್ತಿದ್ದಾರೆ ಮೇಲೆ. MB ಪಾಟೀಲ್ ಅವರು ತಮ್ಮ ಮಕ್ಕಳನ್ನ ಬೆಳೆಸಿದ್ದಾರೆ ರಾಜಕೀಯದಲ್ಲಿ, ಮುಂದೆ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ತಮ್ಮ ಮಗನಿಗೆ ಮುಂದೆ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಯಾರು ಕಾರ್ಯಕರ್ತರು ಆಗಬಾರ್ದು MLA MP ಅವರು ನಿಮ್ಮ ಪಕ್ಷದಲ್ಲಿ? ಕೊಡಿ, ದುಡ್ದವರಿಗೆ, ಕೆಲಸ ಮಾಡೋರಿಗೆ ನೀವು ಟಿಕೆಟ್ ಕೊಡಬೇಕು. ಯಾವುದೇ ಪಕ್ಷ ಇರಲಿ, ನಮ್ಮ ಪಕ್ಷ ಹೊರತಾಗಿ ಅಲ್ಲ, ಪಕ್ಷದಲ್ಲಿ ದುಡ್ದವರಿಗೆ ನೀವು ಟಿಕೆಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೋಸ್ಕರ ಅವರು ಹಗ್ಲು ರಾತ್ರಿ ಕೆಲಸ ಮಾಡಿರ್ತಾರೆ, ಹಗ್ಲು ರಾತ್ರಿ ಬೆವರು ಸುರಿಸಿರ್ತಾರೆ. ನಿಮ್ಮ ಪಕ್ಷದಲ್ಲಿ ಇದ್ದಂತ ಯುವಕರಿಗೆ ಅವಕಾಶ ಕೊಡಬೇಕು. ನೀವು ಯುವಕರಿಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ನೀವು BJP ಕಾಂಗ್ರೆಸ್ ಪಕ್ಷದಲ್ಲಿ, JDS ಪಕ್ಷದಲ್ಲಿ, ನಿಮ್ಮ ಪಕ್ಷದಲ್ಲಿ ಇರುವಂತ ಯುವಕರು ತಮ್ಮ ಅಳಲನ್ನು ತೊಡ್ತಾ ಇದ್ದಾರೆ. ನಾವು ಪಕ್ಷಕ್ಕೆ ಕೆಲಸ ಮಾಡಿದೀವಿ, ನಮಗೆ ಇವರು ಟಿಕೆಟ್ ಕೊಡ್ತಾ ಇಲ್ಲ. ನಾನು ಹೇಳ್ತೀನಿ, ನಿಮಗೆ ಟಿಕೆಟ್ ಕೊಡೋದು ಇಲ್ಲ. ತಮ್ಮ ಮಕ್ಕಳ ಮಾತ್ರ ಇವ್ರು ಟಿಕೆಟ್ ಕೊಡ್ತಾರೆ. ತಮ್ಮ ಮಕ್ಕಳು ಯುವಕರು ಏನಿದಾರಲ್ಲ, ತಮ್ಮ ಮಕ್ಕಳು ಯುವಕರಿಗೆ ಮಾತ್ರ, ಇದು ಯುವಕರು ಅಂತ ಏನು ಹೇಳ್ತೀವಿ, ಇವತ್ತು ಬರ್ಬೇಕು ಪಾಲಿಟಿಕ್ಸ್ ನಲ್ಲಿ. ತಮ್ಮ ಮಕ್ಕಳು ಯೂತ್ಸಿಗೆ ಅಷ್ಟೇ ಇದು ಹೊರತಾಗಿ ಸಾಮಾನ್ಯ ಕಾರ್ಯಕರ್ತರ ಮಕ್ಕಳಿಗಲ್ಲ, ಸಾಮಾನ್ಯ ಕಾರ್ಯಕರ್ತರು ಇರುವಂತ ಯೂತ್ಸಿಗಲ್ಲ. ಹಾಗಿದ್ದಿದ್ರೆ ದಾವಣಗೆರೆ ಪಾಲಿಟಿಕ್ಸ್ ನಲ್ಲಿ ಏನು ಎಲ್ಲ ಕುಟುಂಬ ರಾಜಕಾರಣಗಳು ಇದ್ದಾರಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ತಮ್ಮ ಮಗನಿಗೆ, ತಮ್ಮ ಮೊಮ್ಮಗನಿಗೆ, ಸಮರ್ಥ ಶಾಮನವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿದ್ರಂತ ಕೇಳ್ಪಟ್ಟಿದ್ದೀವಿ. ಹೀಗಾಗಿ ಈ ಒಂದು ಕ್ಯಾಂಡಿಡೇಚರ್ ಒಂದು ಅನೌನ್ಸ್ ಮಾಡೋದ್ರಲ್ಲಿ ಒಂದು ಡಿಲೇ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ದಾವಣಗೆರೆ ಸೌತ್ ಆಗಿರ್ಬೋದು, ಬಾಗಲಕೋಟೆನಲ್ಲಿ ಕೂಡ ಆಗಿರ್ಬೋದು, ಎರಡು ಅನೌನ್ಸ್ ಯಾಕೆ ಲೇಟ್ ಆಯ್ತು ಅಂತಂದ್ರೆ, ಯಾರನ್ನ ಕೊಡಬೇಕು, ಯಾರನ್ನ ವಿರೋಧ ಹಾಕೋದು ಅಂತ ಹೇಳಿ ಸ್ವಲ್ಪ ಚರ್ಚೆನಲ್ಲಿ. ಯಾಕಂದ್ರೆ ದಾವಣಗೆರೆ ಸೌತ್ ನಲ್ಲಿ ಮೈನಾರಿಟಿ ಲೀಡರ್ಸ್ ಕೂಡ ಟಿಕೆಟ್ ಕೇಳ್ತಾ ಇದ್ರು. ಆಬ್ವಿಯಸ್ಲಿ ಕೇಳೋರೆ, ಟಿಕೆಟ್ ಕೇಳೋದ್ರೆ ಏನಂತ ತಪ್ಪಿಲ್ಲ. ಕೊಡ್ಬೇಕಾಗಿದ್ದು ಧರ್ಮ ಹೈಕಮಾಂಡ್, ಪಕ್ಷಗಳದಿರ್ಬೇಕು. ಯಾಕಂದ್ರೆ ನಿಮಗೋಸ್ಕರ ಅವರು ಹಗಲು ರಾತ್ರಿ ದುಡಿದಿರ್ತಾರೆ. ನಿಮ್ಮನ್ನ ಗೆಲ್ಸೋಗೋಸ್ಕರ ಹಗಲು ರಾತ್ರಿ ತಮ್ಮ ಸಮಯ ಕೊಡ್ತಾರೆ. ತಮ್ಮ ಫ್ಯಾಮಿಲಿ ಬಿಟ್ಟು ನಿಮ್ಗೋಸ್ಕರ, ನಿಮ್ಮ ಬೆನ್ನ ಹಿಂದು ಜೈಕಾರ ಹಾಕಿ ನಿಮ್ಗೋಸ್ಕರ ಕ್ಯಾಂಪೇನ್ ಮಾಡಿ ನಿಮ್ಮನ್ನ ಗೆಲ್ಸುವಂತ ಪ್ರಯತ್ನ ಮಾಡಿರ್ತಾರೆ. ಸೊ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಯು ಶುಡ್ ನಾಟ್ ಹ್ಯಾವ್ ಶೋನ್ ನೆಗ್ಲಿಜೆನ್ಸ್ ಟುವರ್ಡ್ಸ್ ದೇಮ್. ಅವರು ಬೆಳೀಲಿ, ಕಾರ್ಯಕರ್ತರು ಬೆಳೀಲಿ. ಯಾಕೆ ನೀವು ಅಷ್ಟೇ ಬೆಳಿಬೇಕಾ? ನಿಮ್ಮ ಮಕ್ಕಳು ಅಷ್ಟೇ ಬೆಳಿಬೇಕಾ? ಬೇರೆ ಯಾರು ಬೆಳೆಯಬಾರ್ದ? ಈ ಒಂದು ಮೈಂಡ್ ಸೆಟ್ ಇಂದ ರಾಜಕಾರಣಿಗಳು ಹೊರಗಡೆ ಬರಬೇಕು. ಜನನು ಕೂಡ, ಮತದಾರರು ಕೂಡ ಇದನ್ನ ಪ್ರಶ್ನೆ ಮಾಡುವಂತವ್ರು ಆಗಬೇಕು. ಗೊತ್ತಿದೆ ಎಲ್ಲರಿಗೂ, ಅವ್ರ ಮಗನಿಗೆ ಕೊಟ್ಟ ಟಿಕೆಟ್, ಮಗಳಿಗೆ ಟಿಕೆಟ್ ಕೊಟ್ಟರು ಅಂತ ಮಾತಾಡ್ಕೊಳ್ತಾರೆ ಹೊರತಾಗಿ ಅಪೋಸ್ ಯಾರು ಮಾಡೋದಿಲ್ಲ. ಮತ್ತೆ ಒಳ್ಳೆ ಅವರಿಗೆ ಓಟ್ ಹಾಕೋದು. ಅದೇ ಕುಟುಂಬ ರಾಜಕಾರಣ ಓಟ್ ಹಾಕಿ ಕುಟುಂಬ ರಾಜಕಾರಣವನ್ನು ಬೆಳೆಸುವಂತ ನಮ್ಮ ಮತದಾರರು ಹೇಳ್ತಾ ಇದ್ದೀನಿ, ಕುಟುಂಬ ರಾಜಕಾರಣವನ್ನು ಬೆಳೆಸಬೇಡಿ. ಇಟ್ ಶುಡ್ ಸ್ಟಾಪ್. ಕುಟುಂಬ ರಾಜಕಾರಣ ಸ್ಟಾಪ್ ಆಗಬೇಕು. ಸಾಮಾನ್ಯ ಜನರಿಗೂ ಕೂಡ ಟಿಕೆಟ್ ಕೊಡಬೇಕು. ಸಾಮಾನ್ಯ ಜನರಿಗೂ, ಅದರಲ್ಲಿ ಯೂತ್ಸ್ಗೆ, ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ತಾವು ಟಿಕೆಟ್ ಕೊಡಬೇಕು. ಎಷ್ಟಂತ ದುಡಿಸ್ಕೋತೀರಾ ನೀವು ಅವ್ರ ಕೈಯಿಂದ? ಹೇಳಿ, ಎಷ್ಟಂತ ದುಡಿಸ್ಕೋತೀರಾ? ಅವ್ರ ಕೈಯಿಂದ ಬರೀ ದುಡಿಸ್ಕೊಳಕ್ಕೆ ಇದಾರ ಯುವಕರು? ಅವರು
ಅವರು ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋ ಅವ್ರಿಗೂ ಆಸೆ ಇರುತ್ತೆ. ಬೆಳೆಸಿ ಅವ್ರು ಹೆಂಗೆ ನಿಮಗೆ ಬೆಳೆಸಿದ್ದಾರೆ, ನೀವು ಕೂಡ ಅವ್ರನ್ನ ಬೆಳೆಸಿ. ನಿಮಗೆ ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಇದು ಕಾರ್ಯಕರ್ತರ ಶ್ರಮ, ಈ ಒಂದು ಕಾರ್ಯಕರ್ತರ ಯುವಕರ ಒಂದು ಬೆವರು, ಆ ಒಂದು ಬೆವರು ಸುರಿಸಿದಾರ ಅಂತೇಳಿ ನೀವು ಈ ಒಂದು ಮಟ್ಟಕ್ಕೆ ಬಂದಿದ್ದೀರಾ. 5 ಸಲ MLA, 6 ಸಲ MLA, 5 ಸಲ ಮಿನಿಸ್ಟರ್ಸ್ ಏನು ಆಗಿದಿರಲ್ಲ, ಇದು ಕೇವಲ ಕಾರ್ಯಕರ್ತರ ಪರಿಶ್ರಮದಿಂದ, ಯುವಕರ ಪರಿಶ್ರಮದಿಂದ ನೀವು ಇಷ್ಟು ಒಂದು ದೊಡ್ಡ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಕೇವಲ ಮಾತ್ರ ಕಾರ್ಯಕರ್ತರಿಂದ ಮಾತ್ರ ಬಂದಿದ್ದೀರಾ, ಹೊರತಾಗಿ ನಿಮ್ಮ ಪರಿಶ್ರಮದಿಂದ ಅಲ್ಲ. ಐ ಟೋಟಲಿ ರಿಜೆಕ್ಟ್ ದಿಸ್. ನೀವೇನೇ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅಂದ್ರೆ ಇದು ಕಾರ್ಯಕರ್ತರ ಶ್ರಮದಿಂದ, ಕಾರ್ಯಕರ್ತರ ಬೆವರು ಇಳಿಸಿದಾರೆ ಅಂತೇಳಿ ನೀವು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ. ನೀವು ಈ ಒಂದು ಕಾರ್ಯದಲ್ಲಿ ಓಡಾಡ್ತಿದ್ದೀರ ಅಂದ್ರೆ ಇದು ಕಾರ್ಯಕರ್ತರ ಶ್ರಮ. ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡುವಂತ ದೊಡ್ಡ ಮನಸ್ಸು ನೀವು ಮಾಡಬೇಕು. ಹೇಗೆ ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರಿಗೆ ಟಿಕೆಟ್ ಕೊಡುತ್ತೆ, ಕೂಲಿ ಕಾರ್ಮಿಕರಿಗೆ ಟಿಕೆಟ್ ಕೊಡುತ್ತೆ, ಒಂದು ಪಕ್ಷದಲ್ಲಿ ದುಡಿದಂತ ಕಾರ್ಯಕರ್ತರಿಗೆ, ಪಕ್ಷದಲ್ಲಿ ದುಡಿದಂತ ಪದಾಧಿಕಾರಿಗಳಿಗೆ, ಯುವಕರಿಗೆ ಹೇಗೆ ನಾವು ಟಿಕೆಟ್ ಕೊಡುವಂತ ಏನು ನಾವು ಕೆಲಸ ಮಾಡ್ತೀವಿ ಆಮ್ ಆದ್ಮಿ ಪಕ್ಷದಲ್ಲಿ, ಅದೇ ರೀತಿಯಲ್ಲಿ ನಿಮ್ಮ ಪಕ್ಷದಲ್ಲಿ ಕೂಡ ನೀವು ಕಾರ್ಯಕರ್ತರಿಗೆ, ಯುವಕರಿಗೆ ದುಡಿದಂತವ್ರಿಗೆ ನೀವು ಟಿಕೆಟ್ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಯಾಕೆ ನಿಮ್ಮ ಪಕ್ಷ ನಿಮ್ಮಿಷ್ಟ, ಬಟ್ ಆದ್ರೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನ ನಿಮ್ಮನ್ನು ಆರಿಸ್ತಾ ಇರ್ತಿದ್ದಾರೆ, ಜನ ಸಾಮಾನ್ಯರು ನಿಮ್ಮನ್ನು ಆರಿಸ್ತಾ ಇರ್ತಿದ್ದಾರೆ. ಕಾರ್ಯಕರ್ತರ ಶ್ರಮದಿಂದ ನಿಮ್ಮ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದೀರಾ ಅಂದ್ಬಳೆ ಅವ್ರನ್ನ ಬೆಳೆಸಿ. ನಿಮ್ಮ ಮಕ್ಕಳನ್ನಲ್ಲ, ನಿಮ್ಮ ಮಕ್ಕಳನ್ನ ಅವ್ರನ್ನ ಕಾರ್ಯಕರ್ತರನ್ನ ಗೆಲ್ಲಿಸುವಂತ ಪ್ರಯತ್ನಕ್ಕೆ ನಿಮ್ಮ ಮಕ್ಕಳನ್ನ ಬಿಡಿ, ಕ್ಯಾಂಪೇನಿಂಗ್ ಮಾಡಕ್ ಬಿಡಿ ನಿಮ್ಮ ಮಕ್ಕಳನ್ನ. ಅದನ್ನ ಬಿಟ್ಟು ನೀವು ರಾಜಕೀಯದಲ್ಲಿ ಬೆಳೆದು ನಿಮ್ಮ ಮಕ್ಕಳನ್ನು ಬೆಳೆಸೋದು, ನಿಮ್ಮ ಹೆಂಡ್ರನ್ನು ಬೆಳೆಸೋದು, ನಿಮ್ಮ ಸಂಬಂಧಿಕರನ್ನು ಬೆಳೆಸೋದು ಯಾಕೆ? ಸೊ ಇದು ಕರ್ನಾಟಕದ ಜನ ಎಲ್ಲರೂ ಪ್ರಶ್ನೆ ಮಾಡಬೇಕು. ಈ ಒಂದು ಕುಟುಂಬ ರಾಜಕಾರಣ ಹೆಚ್ಚಿಗೆ ಬೆಳೆಸಕ್ ಕೊಡಬಾರ್ದು. ಒಂದು ಪೊಲಿಟಿಕಲ್ ಅನಲಿಸ್ಟ್ ಪ್ರಕಾರ ಈ ಒಂದು ಕುಟುಂಬ ರಾಜಕಾರಣ ಬೆಳೆಸೋಕೆ ಮತದಾರರ ಕಾರಣ. ಒಂದು ಪೊಲಿಟಿಕಲ್ ಅನಲಿಸ್ಟ್ ಪ್ರಕಾರ ವಿಚಾರ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕುಟುಂಬ ರಾಜಕಾರಣ ಬೆಳೆಸೋಕೆ ಈ ಮತದಾರರ ಕಾರಣ. ಯಾಕಂದ್ರೆ ಒಂದು ಜಾತಿ ಬರುತ್ತೆ, ಒಂದು ವೋಟ್ ಬ್ಯಾಂಕ್ ಬರುತ್ತೆ, ಒಂದು ಆ MLA, ಆ MP ಒಂದು ಅವ್ರ ಜೊತೆ ಒಂದು ಒಡನಾಟ, ಇದನ್ನೆಲ್ಲ ಏನಾಗ್ಬಿಡುತ್ತೆ, ಕುಟುಂಬ ರಾಜಕಾರಣಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ, ಸಪೋರ್ಟ್ ಮಾಡೋದಂಗಾಗುತ್ತೆ. ಸೊ ಹೀಗಾಗಿ ಆಸ್ ಎ ಪೊಲಿಟಿಕಲ್ ಎನಿಸ್ಬೇಕು ವಿಚಾರ ಮಾಡಿದ್ರೆ ಮತದಾರರೇ ಒಂದು ರೀತಿಯಲ್ಲಿ ಈ ಒಂದು ಕುಟುಂಬ ರಾಜಕಾರಣಕ್ಕೆ ಕಾರಣಭೂತರಾಗಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತೀನಿ, ಮತದಾರರಿಗೆ ನಾನು ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ಈ ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ನೀವು ನಿಮ್ಮ ಹಕ್ಕು, ದುಡಿದಂತೆಗೆ ಹಕ್ಕು ನೀವು ಬೇಡಬೇಕು. ನಾನು ಇಷ್ಟು ವರ್ಷ ಇಷ್ಟು ಪಕ್ಷಕ್ಕೆ, ಈ ಪಕ್ಷಕ್ಕೆ ನಾನು ದುಡಿದಿದ್ದೀನಿ, ನನಗೆ ಟಿಕೆಟ್ ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡಬೇಕು. ಪಕ್ಷನಿಷ್ಠೆ ಇರಲಿ, ಒಪ್ಕೋತೀನಿ, there should be a loyalty towards the party, but still you have the right to ask the ticket to the party high command. ಪಾರ್ಟಿಗೆ ನೀವು ದುಡಿದಂತೆಗೆ ಟಿಕೆಟ್ ಕೇಳುವಂತ ಹಕ್ಕು ಪ್ರತಿಯೊಂದು ಪಕ್ಷದ ಕಾರ್ಯಕರ್ತರಿಗಿದೆ, ಪ್ರತಿಯೊಂದು ಪಕ್ಷದ ಯುವಕರಿಗಿದೆ, ಮಹಿಳೆಯರಿಗೂ ಕೂಡ ಇದೆ. ಮಹಿಳೆಯರು ಕೂಡ ಈ ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಯು ಆಲ್ಸೋ ಶುಡ್ ಡಿಮ್ಯಾಂಡ್ ದ ಟಿಕೆಟ್ ಇನ್ ಪಾಲಿಟಿಕ್ಸ್. ಸೊ ಈ ಒಂದು ಕುಟುಂಬ ರಾಜಕಾರಣ ಬಗ್ಗೆ ಕೆಲವೊಂದು ನನ್ನ ಅನಿಸಿಕೆಯನ್ನು ನಾನು ಹಂಚ್ಕೊಂಡಿದ್ದೀನಿ. ಯಾವುದೇ ಪಕ್ಷ ಆಗಿರಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೈ ಬಿಡಬಾರ್ದು, ತಮ್ಮ ಪಕ್ಷದ ಯುವಕರನ್ನು ಮುಂದೆ ಬೆಳೆಸಬೇಕು. ಎಜುಕೇಟೆಡ್ ಯೂತ್ಸ್ ಇದ್ದಾರೆ ಸಾಕಷ್ಟು ಜನ, ದೇರ್ ಆರ್ ಮೆನಿ ಎಜುಕೇಟೆಡ್ ಯೂತ್ಸ್ ಇನ್ ವೇರಿಯಸ್ ಪಾರ್ಟೀಸ್ ಅಕ್ರಾಸ್ ಪಾರ್ಟಿ ಲೈನ್ಸ್. ಯುವಕರನ್ನು ಬೆಳೆಸಬೇಕು. ಯುವ ಸಬಲೀಕರಣ, ಮಹಿಳಾ ಸಬಲೀಕರಣ ಮಾಡಬೇಕು ಅಂತಂದ್ರೆ ರಾಜಕೀಯದಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕು. ರಾಜಕೀಯದಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ರಾಜಕೀಯದಲ್ಲಿ ಬೆಳೆಸಬೇಕು. ಬೆಳೆಸುವಂತ ಪ್ರವೃತ್ತಿ ಈಗಿನ ರಾಜಕಾರಣಿಗಳಲ್ಲಿ ಬರಬೇಕು. ಹೇಗೆ ನಿಮಗೆ ಅವರು ಒಂದು ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದಾರೆ, ಅದೇ ರೀತಿಯಲ್ಲಿ ನೀವು ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ, ಮಕ್ಕಳು ಈ ಕಾರ್ಯಕರ್ತರನ್ನು ಬೆಳೆಸುವಂತ ಪ್ರವೃತ್ತಿ ಕೂಡ ಎಲ್ಲಾ ಪಕ್ಷಗಳು ಮಾಡಬೇಕು, ಎಲ್ಲ ರಾಜಕಾರಣಿಗಳು ಮಾಡಬೇಕು. ಹೀಗಾಗಿ ನಾನು ಕೇಳ್ಕೊಳ್ಳೋದು ಒಂದೇ, ಕುಟುಂಬ ರಾಜಕಾರಣವನ್ನು ಕಡಿವಾಣ ಹಾಕಬೇಕು, ಕುಟುಂಬ ರಾಜಕಾರಣವನ್ನು ಬೆಳೆಸಬಾರದು.
there should be a full stop to dynastic politics. They should not be supportive ಟುವರ್ಡ್ಸ್ ದಿಸ್ ಡೈನೆಸ್ಟಿಕ್ ಪಾಲಿಟಿಕ್ಸ್. ಈ ಒಂದು ಕುಟುಂಬ ರಾಜಕಾರಣಕ್ಕೆ ಯಾವುದೇ ರೀತಿಯಲ್ಲಿ ತಾವು ಬೆಂಬಲ ಕೊಡಬಾರದು. ಮತದಾರರು, ಕಾರ್ಯಕರ್ತರು ಕೂಡ ಹಕ್ಕದಿಂದ ನೀವು ಟಿಕೆಟ್ ಕೇಳಬೇಕು. ಸೊ ಈ ಒಂದು ಕುಟುಂಬ ರಾಜಕಾರಣ ಬಗ್ಗೆ ಒಂದು ನನ್ನ ಅನಿಸಿಕೆಯನ್ನು ಹೇಳ್ಕೊಂಡಿದ್ದೀನಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, So this is about the dynastic politics of Karnataka, which stands at the 4th position across India. ಇಡೀ ದೇಶದಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ ಅಂತ ಮತ್ತೊಮ್ಮೆ ತಮ್ಮನ್ನು ನಾನು ನೆನಪಿಸಿಕೆ ಇಷ್ಟಪಡ್ತೀನಿ. ಕರ್ನಾಟಕ ಇಡೀ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಕುಟುಂಬ ರಾಜಕಾರಣ ಬಳಸ್ತಾ ಇದೆ. ಇದಕ್ಕೆ ಕಾರಣಭೂತರು ನಮ್ಮ ಕರ್ನಾಟಕ ರಾಜ್ಯದ ಮತದಾರರು ಅಂತ ಹೇಳಿ ಮತ್ತೊಮ್ಮೆ ತಮ್ಮನ್ನು ನೆನಪಿಸ್ತೀನಿ. ಸೊ ಆದ ಕಾರಣ ಈ ಒಂದು ಕುಟುಂಬ ರಾಜಕಾರಣ ಕಂಪ್ಲೀಟ್ ಆಗಿ ನಾವು ಕಡಿವಾಣ ಹಾಕಬೇಕಾಗಿದೆ. ನೀವು ಕೂಡ ಎಲ್ಲರೂ ಈ ಒಂದು ಡೈನೆಸ್ಟಿಕ್ ಪಾಲಿಟಿಕ್ಸ್ ಅನ್ನ ನಾವು ಫುಲ್ ಸ್ಟಾಪ್ ಹಾಕಬೇಕಾಗಿದೆ. ಕಡಿವಾಣ ಹಾಕಿ ಕಾರ್ಯಕರ್ತರು ಮುಂದೆ ಬಂದು ಕಾರ್ಯಕರ್ತರಲ್ಲಿ ಅಧಿಕಾರ ಬರಬೇಕು, ಕಾರ್ಯಕರ್ತರು MLA ಆಗಬೇಕು, ಯುವಕರು MLA ಆಗಬೇಕು, ಯುವಕರು MP ಆಗಬೇಕು, ಮಿನಿಸ್ಟರ್ಸ್ ಆಗಬೇಕು. ಅಂದಾಗ ಮಾತ್ರ ನಮ್ಮ ಕರ್ನಾಟಕ ಡೆವಲಪ್ಮೆಂಟ್ ಆಗುತ್ತೆ. ನಾವು 5 ಸಲ 6 ಸಲ 10 ಸಲ ಅದೇ MLA ಅದೇ ಮಿನಿಸ್ಟರ್ ನಾವು ಅಧಿಕಾರ ಕೊಡ್ಕೊತ ಹೋದ್ರೆ ನಾವು ಸಾಯುವವರೆಗೂ ಇದೇ ಪಕ್ಷದಲ್ಲಿ ದುಡಿಯೋದ್ರ ಹೊರತಾಗಿ ಯಾವುದು ನಮ್ ಕೆಲಸ ಇರಂಗಿಲ್ಲ. ಅದಕ್ಕೆ ಒಂದು ಕಾನೂನು ಬರ್ಬೇಕಂತ ಹೇಳ್ತೇನೆ ನಾನು. ಈ MLA MP ಆಗೋಕ್ಕೆ ಕೇವಲ 2 ಟರ್ಮ್ ಸಾಕು. ಹೇಗೆ ಅಮೆರಿಕದಲ್ಲಿ 2 ಟರ್ಮ್ ಪ್ರೆಸಿಡೆಂಟ್ ಇದೆಯಲ್ಲ, ಅದೇ ತರ ನಮ್ಮ ಭಾರತದಲ್ಲೂ ಕೂಡ 2 ಟರ್ಮ್ MLA ಆಗಿರ್ಬೋದು, MP ಆಗಿರ್ಬೋದು, CM ಆಗಿರ್ಬೋದು, PM ಆಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು. ಸೊ ಯಾವುದೇ ಒಂದು ರಾಜಕೀಯ ಒಂದು ಪೊಸಿಷನ್ ಅಲ್ಲಿ ಏನಿದೀವಲ್ಲ, 10 ಸಲ 11 20 ಸಲ ಏನು MLA MP ಮಿನಿಸ್ಟರ್ಸ್ ಆಗಿರ್ತಾರಲ್ಲ, ಇವ್ರನ್ನ ಕಡಿವಾಣ ಹಾಕ್ಬೇಕಂದ್ರೆ ಒಂದು ಕಾನೂನು ಬರಬೇಕು. ಯಾವ ತರ ಕಾನೂನು ಅಂತಂದ್ರೆ ಕೇವಲ 2 ಟರ್ಮ್ ಮಾತ್ರ ಅವ್ರು MLA ಆಗ್ಬೇಕು, 2 ಟರ್ಮ್ ಮಾತ್ರ MP ಆಗ್ಬೇಕು, 2 ಸಲ ಅಷ್ಟೇ ಮಿನಿಸ್ಟರ್ ಆಗ್ಬೇಕು, 2 ಸಲ ಅಷ್ಟೇ CM ಆಗ್ಬೇಕು, 2 ಸಲ ಅಷ್ಟೇ PM ಆಗ್ಬೇಕು, 2 ಸಲ ಅಷ್ಟೇ ಪ್ರೆಸಿಡೆಂಟ್ ಆಗ್ಬೇಕು. ಸೊ ಈ ತರ ಒಂದು ಕಾನೂನು ನಮ್ಮ ದೇಶದಲ್ಲಿ ಬಂದ್ರೆ ಎಲ್ಲರಿಗೂ ಸಮಾನವಾಗಿ ಹಕ್ಕು ಸಿಗುತ್ತೆ, ಎಲ್ಲರಿಗೂ ಸಮಾನವಾಗಿ ಒಂದು ಪೊಸಿಷನ್ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಅಭಿವೃದ್ಧಿ ಮಾಡುವಂತ ಒಂದು ಸಮಾಜ ಸೇವೆ ಮಾಡುವಂತ ಅಥವಾ ದೇಶ ಸೇವೆ ಮಾಡುವಂತ ಒಂದು ಅಧಿಕಾರ ಸಿಗುತ್ತೆ. ಒಂದು ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡುವಂತ ಒಂದು ನಾವು ಕೂಡ ಒಂದು ನಮ್ಮ ದೇಶ ಸೇವೆಗೆ ಕೈ ಜೋಡಿಸಬಹುದು ಅಂತ ಹೇಳಿ ಎಲ್ಲ ಯುವಕರು ಕೂಡ ಒಂದು ವಿಚಾರ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ರಾಜಕೀಯವನ್ನು ನಾವು ಒಂದು ಒಳ್ಳೆ ರಾಜಕೀಯವಾಗಿ ನಾವು ಪರಿವರ್ತನೆ ಮಾಡಬೇಕು ಹೊರತಾಗಿ ವಿ ಶುಡ್ ನಾಟ್ ಬಿಕಮ್ ವಿ ಶುಡ್ ನಾಟ್ ಬಿ ಇಂಡಲ್ಜ್ ಇನ್ ದಿಸ್ ಡೈನೆಸ್ಟಿಕ್ ಪಾಲಿಟಿಕ್ಸ್ ಅಥವಾ ಕರಪ್ಟಿವ್ ಪಾಲಿಟಿಕ್ಸ್. ಸೊ ವಿ ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್. ಇಲ್ಲೊಂದು ಸಿಸ್ಟಮ್ ಚೇಂಜ್ ಮಾಡಬೇಕು ನಾವು. ದಿಸ್ ಕರಪ್ಟ್ ಸಿಸ್ಟಮ್, ವಿ ಹ್ಯಾವ್ ಟು ಚೇಂಜ್ ದಿಸ್ ಕರಪ್ಟ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ ಇಂಡಿಯಾ. ಸೊ ಹೀಗಾಗಿ ಈ ಒಂದು 2 ಟರ್ಮ್ ಅಂತ ಏನ್ ಹೇಳ್ತಾ ಇದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ನಾನು ಒಂದು ರಿಕಾಲ್ ಮಾಡಿದ್ದೆ, ನಮ್ಮ ಆಮ್ ಆದ್ಮಿ ಪಾರ್ಟಿ ಸಂಸದರಾದಂತ ರಾಘವ್ ಚಡ್ಡ ಹೇಳದಂತೆ ರೈಟ್ ಟು ರಿಕಾಲ್ ಅನ್ನೋ ಕಾನೂನು ಬರಬೇಕು. ರೈಟ್ ಟು ರಿಕಾಲ್ ಅಂತಂದ್ರೆ MLA MP ಒಂದ್ಸಲ ಆರಿಸಿ ಬಂದ್ಮೇಲೆ ಅವನು ಕೆಲಸ ಮಾಡ್ಲಿಲ್ಲ ಅಂದ್ರೆ 18 ತಿಂಗಳಲ್ಲಿ ಒಂದು ಡೆಡ್ ಲೈನ್ ಕೊಡ್ಬೇಕು. 18 ತಿಂಗಳುಗಳಲ್ಲಿ ಅವನಿಗೊಂದು ಅವಕಾಶ ಕೊಡೋಕೆ ಕೆಲಸ ಮಾಡ್ತಾನೋ ಇಲ್ಲ ಅಂತ ಹೇಳಿ. ಅವ್ನು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ 18 ತಿಂಗಳಲ್ಲಿ ಅವನನ್ನ ರೈಟ್ ಟು ರೀಕಾಲ್ ಮಾಡುವಂತ ಅವಕಾಶ ನಮ್ಮ ಜನರಿಗೆ ಕೊಡಬೇಕು. ರೈಟ್ ಟು ರೀಕಾಲ್ ಅಂತಂದ್ರೆ ಅವನ್ನ MLA ಸ್ಥಾನದಿಂದ ಕೆಳಗಡೆ ಇಳಿಸಬೇಕು, MP ಸ್ಥಾನದಿಂದ ಕೆಳಗಡೆ ಇಳಿಸಬೇಕು. ಇವನ್ ಇಟ್ ಅಪ್ಲೈಸ್ ಟು ದ ಚೀಫ್ ಮಿನಿಸ್ಟರ್ ಆಸ್ ವೆಲ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಟ್ ಶುಡ್ ಅಪ್ಲೈ ಟು ಆಲ್ ದ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್, not only to the lower representatives but also to all the elected representatives of the state as well as the whole India, MLA, MP or the ministers or the PM or CM, whoever they may be. ಅವನ್ನ ರೈಟ್ ಟು ರೀಕಾಲ್ ಮಾಡುವಂತ ಅಧಿಕಾರ ಈ 18 ತಿಂಗಳಲ್ಲಿ ಡೆಡ್ ಲೈನ್ ಕೊಟ್ಟು ಅವರನ್ನ ಕೆಳಗೆ ಇಳಿಸುವಂತ ಒಂದು ಕಾನೂನು ಬರಬೇಕು. ಆ ಅಧಿಕಾರ ಜನರಿಗೆ ಕೊಡಬೇಕು. ತಮ್ಮ ಕ್ಷೇತ್ರದಲ್ಲಿ ಆ MLA ಕೆಲಸ ಮಾಡ್ಲಿಕ್ಕಂದ್ರೆ ಅವನನ್ನ MLA ಸ್ಥಾನದಿಂದ ಕೆಳಗಿಳಿಸುವಂತ ಅಧಿಕಾರ ಜನರಿಗೆ ಕೊಡಬೇಕು ಅಂತೇಳಿ ಈ ಒಂದು ರೈಟ್ ಟು ರಿಕಾಲ್ ರಾಘವ್ ಚಡ್ಡ ಅವರು ಸಂಸದದಲ್ಲಿ ಈ ಒಂದು ಬಹಳ ಅತ್ಯಂತ ಇಂಪಾರ್ಟೆಂಟ್ ಇದೊಂದು ಮೆಸೇಜ್ ಒಂದು ಜನರಿಗೆ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಾನು ಒಂದು ರಿಕಾಲ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ರೈಟ್ ಟು ರಿಕಾಲ್ ಇದ್ರ ಮೇಲೆ ಬೇಕಾದ್ರೆ ಇನ್ನೊಮ್ಮೆ ನಾನೊಂದು ಬೇರೆ ವಿಡಿಯೋ ಮಾಡ್ತೀನಿ. ಇವಾಗಷ್ಟೇ ಸಂಕ್ಷಿಪ್ತವಾಗಿ ರೈಟ್ ಟು ರಿಕಾಲ್ ಮಸ್ಟ್ ಮಸ್ಟ್ ಬಿಕಮ್ ಎ ಲಾ. ಇದೊಂದು ಕಾನೂನಾಗಿ ಪರಿವರ್ತನೆ ಆಗಬೇಕು. ಅದು ಕಾನೂನಾದ್ರೆ ಮಾತ್ರ ಈ ಒಂದು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಒಂದು ಭಯ ಅನ್ನೋದು ಹುಟ್ಟುತ್ತೆ.
ಹೌದಪ್ಪ ನಾನು ಕೆಲಸ ಮಾಡ್ಲಿಕ್ಕಂದ್ರೆ ನನಗೆ ಕೆಳಗಿಳಿಸ್ತಾರೆ ಅನ್ನೋದು ಒಂದು ಭಯ ಈ ಒಂದು ರಾಜಕಾರಣಿಗಳಲ್ಲಿ ಇರಬೇಕು. ಈ ಒಂದು ಭಯ ನಾವು ಆರಿಸಿ ತಂದಂತ ಜನಪ್ರತಿನಿಧಿಗಳು ಇರಬೇಕು ಅಂತಂದ್ರೆ ಈ ರೈಟ್ ಟು ರಿಕಾಲ್ ಅನ್ನೋದು ವಿ ಹ್ಯಾವ್ ಟು ಸೆಟ್ ಒನ್ ಎಕ್ಸಾಂಪಲ್ ಇನ್ ಇಂಡಿಯಾ. ಹೌದು, ರೈಟ್ ಟು ರಿಕಾಲ್ ಒಂದು ಪವರ್ಫುಲ್ ಟೂಲ್ ಆಗಿ ಒಂದು ಬೆಳಿಬೇಕಂತಂದ್ರೆ ರೈಟ್ ಟು ರಿಕಾಲ್ ಶುಡ್ ಬಿಕಮ್ ಎ ಲಾ. ಇದನ್ನ ನಮ್ಮ ಜನರ ಕೈ ಕೊಟ್ರೆ 100% ನಮ್ಮ ಜನ ಕೆಲಸ ಮಾಡ್ಲದವರಿಗೆ 18 ತಿಂಗಳಲ್ಲಿ ಕೆಳಗಿಳಿಸುವಂತ ಪ್ರಯತ್ನ ನಮ್ಮ ಜನ ಖಂಡಿತ ಮಾಡ್ತಾರೆ. ಸೊ ಈ ಒಂದು ವಿಷಯದ ಮೇಲೆ ನಾನು ಲೈವ್ ಬಂದು ಇಷ್ಟೆಲ್ಲ ಕೆಲವೊಂದು ಹಂಚ್ಕೊಂಡಿದ್ದೀನಿ. ತಮ್ದು ಏನಾದರೂ ಸಲಹೆಗಳಿದ್ದರೆ, ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಗುಡ್ ನೈಟ್.